ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹಿರಿಗದ್ದೆ ಮಂಜುನಾಥ್, ಉಪಾಧ್ಯಕ್ಷರಾಗಿ ಭಾಸ್ಕರ್ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು. ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 13 ನಿರ್ದೇಶಕರ ಸ್ಥಾನಕ್ಕೆ ಮೇ 1ರಂದು ಚುನಾವಣೆ ನಡೆದಿತ್ತು. ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಮೇ 9ರಂದು ಶುಕ್ರವಾರ ಚುನಾವಣೆ ನಿಗದಿಯಾದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಗದ್ದೆ ಮಂಜುನಾಥ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಸ್ಕರ್ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿಯಾಗಿದ್ದ ಸಹಕಾರ ಸಂಘದ ಉಪನಿಬಂಧಕ ಕಚೇರಿಯ ರಿಟರ್ನಿಂಗ್ ಅಧಿಕಾರಿ ಲೀಲಾ ಅಧ್ಯಕ್ಷರಾಗಿ ಹಿರಿಗದ್ದೆ ಮಂಜುನಾಥ್, ಉಪಾಧ್ಯಕ್ಷರಾಗಿ ಭಾಸ್ಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು. ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಾತನಾಡಿದ ಹಿರಿಗದ್ದೆ ಮಂಜುನಾಥ್, ನಮ್ಮ ನಾಗೇನಹಳ್ಳಿಯ ಪ್ರಾಥಮಿಕ ಸಹಕಾರ ಸಂಘವು ಈ ಹಿಂದೆ ಉತ್ತಮ ಚಟುವಟಿಕೆಯೊಂದಿಗೆ ಮುಂಚೂಣಿ ಸಂಘವೆಂದು ಹೆಸರು ಪಡೆದಿತ್ತು. ಆದರೆ ನಂತರದ ದಿನಗಳಲ್ಲಿ ನಿರ್ದೇಶಕರ ಇಚ್ಛಾಶಕ್ತಿಯ ಕೊರತೆ ಕಾರಣದಿಂದ ಹಿಂದುಳಿಯಲು ಕಾರಣವಾಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರ ಹಾಗೂ ಗ್ರಾಮಸ್ಥರು ತಮ್ಮ ಷೇರುದಾರರ ಸಹಕಾರದೊಂದಿಗೆ ಉತ್ತಮ ಆಡಳಿತದೊಂದಿಗೆ ಸಹಕಾರ ಸಂಘವನ್ನು ಪುನಃ ಮೇಲಸ್ತರಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಮಾಡಲಾಗುವುದು. ಇಲ್ಲಿ ಆಡಳಿತ ಮಂಡಳಿಯವರೊಂದಿಗೆ ಅಧಿಕಾರಿ ಸಿಬ್ಬಂದಿಗೆ ಚರ್ಚಿಸಿ ಈ ಭಾಗದ ರೈತರ ಅನುಕೂಲಕ್ಕಾಗಿ ಏನೇನು ಅಗತ್ಯ ವಸ್ತುಗಳು ಹಾಗೂ ಪರಿಕರಗಳು ಬೇಕು ಎಂಬುದನ್ನು ತಿಳಿದು ಎಲ್ಲವೂ ನಮ್ಮ ಸಹಕಾರ ಸಂಘದಲ್ಲಿ ಸಿಗುವಂತೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಲ್ಲದೆ ನಮ್ಮ ಬ್ಯಾಂಕಿನಲ್ಲಿ ಸುಮಾರು 2140 ಷೇರುದಾರರಿದ್ದು ಸುಮಾರು 3,35,00,000ವರೆಗೂ ಸಾಲ ನೀಡಿದ್ದು ಶೇಕಡಾ 100ರಷ್ಟು ಸಾಲ ವಸೂಲಾತಿಯಾಗಿದೆ. ಅಲ್ಲದೆ ಈ ಭಾಗದಲ್ಲಿ ಗೊಬ್ಬರ ಅತಿ ಹೆಚ್ಚು ಮಾರಾಟವಾಗುವುದರಿಂದ ಹೆಚ್ಚಿನ ಗೊಬ್ಬರ ತರಲು ಎಲ್ಲ ಸಹಕಾರ ಸಂಘದ ಬಂಧುಗಳೊಂದಿಗೆ ಕೈ ಜೋಡಿಸುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಅಬಿಗೌಡ, ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ಜನಪರ ಕೆಲಸ ಮಾಡಲು ಅವಕಾಶವಿದ್ದು ರೈತರ ಅಭಿವೃದ್ಧಿಗೆ ಮತ್ತು ಸಂಘದ ಏಳಿಗೆಗೆ ಎಲ್ಲ ಸದಸ್ಯರು ಅಧ್ಯಕ್ಷರಿಗೆ ಬೆಂಬಲ ನೀಡುವ ಮೂಲಕ ತಾಲೂಕಿನಲ್ಲಿ ಉತ್ತಮ ಸಹಕಾರಿ ಬ್ಯಾಂಕ್ ಎನ್ನುವ ರೀತಿಯಲ್ಲಿ ಮಾಡುವಂತೆ ಮನವಿ ಮಾಡಿದರು. ಈಗ ಎಲ್ಲರದು ಹೆಸರು ಹೇಳಕ್ಕೆ ಹೋದ್ರೆ ಎಲ್ಲರದ್ದು ಹೇಳಬೇಕು. ಹಂಗಾಗಿ ಎಲ್ಲರ ಆಸೆಯನ್ನು ನಾನು ನೆರವೇರಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೈಲಿ ಎಷ್ಟಾಗಿದೆ ಶಕ್ತಿ ಮೀರಿ ಎಲ್ಲರೂ ವಿಶ್ವಾಸನೂ ಇಟ್ಕೊಂಡು ಇವತ್ತು ಎಲ್ಲ ನಿರ್ದೇಶಕರು ವಿಶ್ವಾಸ ಇಟ್ಕೊಂಡು ಡೈರೆಕ್ಟರ್ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಷೇರುದಾರರನ್ನು ಮಾಡ್ಕೊಂಡು ಸಾಲವನ್ನು ಎಲ್ಲಿಂದ ತರಬೇಕು ಅಂತಂದ್ರೆ ಗೊಬ್ಬರ ತರೋದು ನಮ್ಮ ಮೊದಲೇ ಅಂತ ಅಂದ್ರೆ ಗೊಬ್ಬರ ತರೋದು. ಈಗ ರೈತರಿಗೆ ಗೊಬ್ಬರ ಇಲ್ಲ ಇಲ್ಲಿಗ, ಆ ಗೊಬ್ಬರ ನಾವು ಅದಕ್ಕೊಂದು ಚಾಲನೆ ಕೊಡ್ತೀವಿ ಮೊದಲನೇ ಇದರಲ್ಲಿ. ಹಾಗೆ ನಮ್ಮ ಎಲ್ಲ ಡೈರೆಕ್ಟರ್ದು ಒಂದು ಹೆಸರು ನಿಮ್ಮ ಪೇಪರಲ್ಲಿ ಬರಬೇಕು. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನನ್ನ ಈ 12 ಜನ ಡೈರೆಕ್ಟ್ರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಈ ಸಂಘದಲ್ಲಿ ನಾವೆಲ್ಲ ಯುವಕರೇ ಇರೋದ್ರಿಂದ ಈ ಸಂಘನ ಅಭಿವೃದ್ಧಿಪಡಿಸೋಕ್ಕೆ ಹೆಚ್ಚಿನ ಪ್ರಯತ್ನ. ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದರ ಚುನಾವಣೆ 1/5/25ರಿಂದ 1/5/25ಕ್ಕೆ ನಿಗದಿಪಡಿಸಿದ್ವಿ. ಅಲ್ಲಿಂದ 34-35 ವರ್ಷ ಅವಧಿಗೆ ಸಾಮಾನ್ಯ ಸ್ಥಾನಕ್ಕೆ 5 ಜನ, ಮಹಿಳೆಗೆ 2, ಹಿಂದುಳಿದ ವರ್ಗ A1, B1 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 1, ಸಾಲಗಾರರಲ್ಲದ ಕ್ಷೇತ್ರದಿಂದ 1, 12 ಜನ ಅವಿರೋಧವಾಗಿ 25/4/25 ತಾರೀಕು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 12 ಜನ. ಇವತ್ತು ಅಧ್ಯಕ್ಷ ಚುನಾವಣೆ ನಡೀತಾ ಇರೋದು. ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಭಾಸ್ಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ತೇಜುಪಾಲ್, ನಂದೀಶ್ ಹೊನ್ನೇಗೌಡ, ಚಂದ್ರೇಗೌಡ, ಪ್ರಫುಲ್ಲ, ಸುಧಾ, ಸತೀಶ್ ಚಂದ್ರ ಹೆಗ್ಡೆ, ರಾಜಯ್ಯ, ಬೋಜ, ರಜತ್ ಕುಮಾರ್, ಟಿಎಪಿಸಿಎಂಎಸ್ ನಿರ್ದೇಶಕ ಮಲ್ಲೇಗೌಡ, ಮುಖಂಡರಾದ ಅಬಿಗೌಡ, ನಂದಕುಮಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.